ಸರ್ ನಿನ್ನೆ ಘಟನೆ ನಡೆದಾದ ಮೇಲೆ ಸರಿ ರಾತ್ರಿ 12ರಿಂದ 3 ಗಂಟೆ ತನಕ ಇದ್ದು ಆತನ ಮೇಲೆ FIR ಆಗಲೇಬೇಕು ಅಂತ ಹೇಳಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಸತತವಾಗಿ ಹೋರಾಟವನ್ನು ಮಾಡಿ ಆತ ಕುತ್ತಿಗೆ ಹಿಡ್ಕೊಂಡು ಕೊಲೆ ಪ್ರಯತ್ನವನ್ನು ಮಾಡ್ತಾನೆ ಸರ್. ದಯವಿಟ್ಟು ಇದನ್ನು ಖುದ್ದಾಗಿ ಇದನ್ನು ಮೆನ್ಷನ್ ಮಾಡಬೇಕು ಅಂತ ಇನ್ಸ್ಪೆಕ್ಟರ್ ಸಾಹೇಬ್ರ ಗಮನಕ್ಕೆ ತರ್ತಾನೆ. ಅವರು ಅದನ್ನು ತಂದು FIR ಹಾಕಿದ್ದಾರೆ, ಒಪ್ಕೊಳ್ಳೋಣ. ಆದರೆ ಈಗ ಅಂತಿಮವಾಗಿ ಆತನನ್ನು ಬಂಧಿಸುವಂಥ ಕೆಲಸವನ್ನು ಮಾಡಬೇಕು. ಘಟನೆ ನಡೆದು ಸುಳ್ಳು ಆರೋಪವನ್ನು ಹೊತ್ತಂತ ನಮ್ಮ ಕನ್ನಡಿಗನ್ನ 15 ನಿಮಿಷದಲ್ಲಿ ಅರೆಸ್ಟ್ ಮಾಡಿ ಸ್ಟೇಷನ್ ಒಳಗೆ ಕರ್ಕೊಂಡ್ಬಂದು ಕೂರಿಸಿದಂಥ ಪೊಲೀಸರು ಘಟನೆ ನಡೆದು 24 ಅವರ್ ಆಯಿತು. FIR ಮಾಡಿದರೆ ಅಭಿನಂದಿಸ್ತೀವಿ, ಅದರ ಬಗ್ಗೆ ನಮ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಆದರೆ ಆತನನ್ನು ಬಂಧಿಸಿ ಕರ್ಕೊಬಂದು ಇಲ್ಲಿ ಕೂರಿಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು ನಾವು ಅಷ್ಟಕ್ಕೆ ಸೀಮಿತಗೊಳಿಸಿದೆಯಲ್ಲ, ನಿಮ್ಮ ಕಡೆಯಿಂದ ಒಂದು ರಿಪೋರ್ಟ್ ಬರ್ರಿ, DRDOಗೆ ಬರ್ರಿ, ಮತ್ತು ನಾವು ಕೊಡ್ತಾ ಇದ್ದೀವಿ DRDOಗೆ. ಇಂಥ ಒಬ್ಬ ರೌಡಿ ಮನಸ್ಥಿತಿ, ಇಂತಹ ಒಬ್ಬ ಹೀನ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕ್ಕಿಲ್ಲ. ಇವತ್ತು ಜೊತೆಗೆ ಏನು ಮಾಡಿದ್ದಾನೆ, ತಾನು ಬಂದು ಇಡೀ ನಮ್ಮ ಕರ್ನಾಟಕವನ್ನು ಸುಳ್ಳಿನ ಮೂಲಕ ದೇಶದ ಮುಂದೆ ವಿಲನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸಹ ಖಂಡನೀಯವಾದಂಥ ವಿಚಾರ. ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ ಹುಡುಗನನ್ನು ಈಗ ಸ್ಟೇಷನ್ ಬೇಲ್ ಮೇಲೆ ಹೊರಗಡೆ ಕಳಿಸ್ತಾರೆ ಅಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಎರಡನೇದು ಬಂದು ಏನು ಆ ವ್ಯಕ್ತಿ ಇದ್ದಾನೆ ಆತನನ್ನು ಅರೆಸ್ಟ್ ಮಾಡಿ ತಂದೇ ತರ್ತೀವಿ ಅಂತಕ್ಕಂಥ ಮಾತನ್ನು ಇವರು ಹೇಳ್ತಾ ಇದ್ದಾರೆ ಸ್ಟೇಷನ್ ಠಾಣೆಯಲ್ಲಿ. ಅವ್ರು ತರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವಂತೂ ಸುಮ್ಮನೆ ವಿರಮಿಸಿದ್ದಿಲ್ಲ. ಯಾರೋ ಒಬ್ಬ ಕನ್ನಡಿಗ ಎಲ್ಲೋ ಇದ್ದಾನೆ, ಯಾರೋ ಬಡ ಹುಡುಗ ಹೊಡೆದ್ಬಿಡ್ತೀನಿ ಹೊಂಟೋಗ್ಬಿಡ್ತೀನಿ ಅಂತಂದ್ರೆ ಆಗೋದಿಲ್ಲ. ಎಷ್ಟು ಲಕ್ಷ ಜನ ಕನ್ನಡಿಗರು ಒಬ್ಬನಿಗೆ ಅನ್ಯಾಯ ಆದಾಗ ನಿಂತ್ಕೋತೀವಿ. ಇಲ್ಲಿ ಯಾವುದೇ ಜಾತಿ ನೋಡಿಲ್ಲ, ಧರ್ಮ ನೋಡಿಲ್ಲ, ಆತನ ಪರವಾಗಿ ನಾವು ನಿಂತಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾರಿಗೆ ಅನ್ಯಾಯ ಆದರೂ ನಾವು ಸದಾ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಜೊತೆಗೆ ಇನ್ನು ಮುಂದೆ ಈ ಥರದ ಘಟನೆಗಳು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟವಾದ ಸಂದೇಶ ಸರ್. ನಿನ್ನೆ ಘಟನೆ ನಡೆದಾದ ಮೇಲೆ ಸರಿ ರಾತ್ರಿ 12ರಿಂದ 3 ಗಂಟೆ ತನಕ ಇದ್ದು ಆತನ ಮೇಲೆ FIR ಆಗಲೇಬೇಕು ಅಂತ ಹೇಳಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಸತತವಾಗಿ ಹೋರಾಟವನ್ನು ಮಾಡಿ ಆತ ಕುತ್ತಿಗೆ ಹಿಡ್ಕೊಂಡು ಕೊಲೆ ಪ್ರಯತ್ನವನ್ನು ಮಾಡ್ತಾನೆ ಸರ್. ದಯವಿಟ್ಟು ಇದನ್ನು ಖುದ್ದಾಗಿ ಇದನ್ನು ಮೆನ್ಷನ್ ಮಾಡಬೇಕು ಅಂತ ಇನ್ಸ್ಪೆಕ್ಟರ್ ಸಾಹೇಬ್ರ ಗಮನಕ್ಕೆ ತರ್ತಾನೆ. ಅವರು ಅದನ್ನು ತಂದು FIR ಹಾಕಿದ್ದಾರೆ, ಒಪ್ಕೊಳ್ಳೋಣ. ಆದರೆ ಈಗ ಅಂತಿಮವಾಗಿ ಆತನನ್ನು ಬಂಧಿಸುವಂಥ ಕೆಲಸವನ್ನು ಮಾಡಬೇಕು. ಘಟನೆ ನಡೆದು ಸುಳ್ಳು ಆರೋಪವನ್ನು ಹೊತ್ತಂತ ನಮ್ಮ ಕನ್ನಡಿಗನ್ನ 15 ನಿಮಿಷದಲ್ಲಿ ಅರೆಸ್ಟ್ ಮಾಡಿ ಸ್ಟೇಷನ್ ಒಳಗೆ ಕರ್ಕೊಂಡ್ಬಂದು ಕೂರಿಸಿದಂಥ ಪೊಲೀಸರು ಘಟನೆ ನಡೆದು 24 ಅವರ್ ಆಯಿತು. FIR ಮಾಡಿದರೆ ಅಭಿನಂದಿಸ್ತೀವಿ, ಅದರ ಬಗ್ಗೆ ನಮ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಆದರೆ ಆತನನ್ನು ಬಂಧಿಸಿ ಕರ್ಕೊಬಂದು ಇಲ್ಲಿ ಕೂರಿಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು ನಾವು ಅಷ್ಟಕ್ಕೆ ಸೀಮಿತಗೊಳಿಸಿದೆಯಲ್ಲ, ನಿಮ್ಮ ಕಡೆಯಿಂದ ಒಂದು ರಿಪೋರ್ಟ್ ಬರ್ರಿ, DRDOಗೆ ಬರ್ರಿ, ಮತ್ತು ನಾವು ಕೊಡ್ತಾ ಇದ್ದೀವಿ DRDOಗೆ. ಇಂಥ ಒಬ್ಬ ರೌಡಿ ಮನಸ್ಥಿತಿ, ಇಂತಹ ಒಬ್ಬ ಹೀನ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕ್ಕಿಲ್ಲ. ಇವತ್ತು ಜೊತೆಗೆ ಏನು ಮಾಡಿದ್ದಾನೆ, ತಾನು ಬಂದು ಇಡೀ ನಮ್ಮ ಕರ್ನಾಟಕವನ್ನು ಸುಳ್ಳಿನ ಮೂಲಕ ದೇಶದ ಮುಂದೆ ವಿಲನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸಹ ಖಂಡನೀಯವಾದಂಥ ವಿಚಾರ. ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ ಹುಡುಗನನ್ನು ಈಗ ಸ್ಟೇಷನ್ ಬೇಲ್ ಮೇಲೆ ಹೊರಗಡೆ ಕಳಿಸ್ತಾರೆ ಅಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಎರಡನೇದು ಬಂದು ಏನು ಆ ವ್ಯಕ್ತಿ ಇದ್ದಾನೆ ಆತನನ್ನು ಅರೆಸ್ಟ್ ಮಾಡಿ ತಂದೇ ತರ್ತೀವಿ ಅಂತಕ್ಕಂಥ ಮಾತನ್ನು ಇವರು ಹೇಳ್ತಾ ಇದ್ದಾರೆ ಸ್ಟೇಷನ್ ಠಾಣೆಯಲ್ಲಿ. ಅವ್ರು ತರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವಂತೂ ಸುಮ್ಮನೆ ವಿರಮಿಸಿದ್ದಿಲ್ಲ. ಯಾರೋ ಒಬ್ಬ ಕನ್ನಡಿಗ ಎಲ್ಲೋ ಇದ್ದಾನೆ, ಯಾರೋ ಬಡ ಹುಡುಗ ಹೊಡೆದ್ಬಿಡ್ತೀನಿ ಹೊಂಟೋಗ್ಬಿಡ್ತೀನಿ ಅಂತಂದ್ರೆ ಆಗೋದಿಲ್ಲ. ಎಷ್ಟು ಲಕ್ಷ ಜನ ಕನ್ನಡಿಗರು ಒಬ್ಬನಿಗೆ ಅನ್ಯಾಯ ಆದಾಗ ನಿಂತ್ಕೋತೀವಿ. ಇಲ್ಲಿ ಯಾವುದೇ ಜಾತಿ ನೋಡಿಲ್ಲ, ಧರ್ಮ ನೋಡಿಲ್ಲ, ಆತನ ಪರವಾಗಿ ನಾವು ನಿಂತಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾರಿಗೆ ಅನ್ಯಾಯ ಆದರೂ ನಾವು ಸದಾ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಜೊತೆಗೆ ಇನ್ನು ಮುಂದೆ ಈ ಥರದ ಘಟನೆಗಳು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟವಾದ ಸಂದೇಶ ಸರ್. ನಿನ್ನೆ ಘಟನೆ ನಡೆದಾದ ಮೇಲೆ ಸರಿ ರಾತ್ರಿ 12ರಿಂದ 3 ಗಂಟೆ ತನಕ ಇದ್ದು ಆತನ ಮೇಲೆ FIR ಆಗಲೇಬೇಕು ಅಂತ ಹೇಳಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಸತತವಾಗಿ ಹೋರಾಟವನ್ನು ಮಾಡಿ ಆತ ಕುತ್ತಿಗೆ ಹಿಡ್ಕೊಂಡು ಕೊಲೆ ಪ್ರಯತ್ನವನ್ನು ಮಾಡ್ತಾನೆ ಸರ್. ದಯವಿಟ್ಟು ಇದನ್ನು ಖುದ್ದಾಗಿ ಇದನ್ನು ಮೆನ್ಷನ್ ಮಾಡಬೇಕು ಅಂತ ಇನ್ಸ್ಪೆಕ್ಟರ್ ಸಾಹೇಬ್ರ ಗಮನಕ್ಕೆ ತರ್ತಾನೆ. ಅವರು ಅದನ್ನು ತಂದು FIR ಹಾಕಿದ್ದಾರೆ, ಒಪ್ಕೊಳ್ಳೋಣ. ಆದರೆ ಈಗ ಅಂತಿಮವಾಗಿ ಆತನನ್ನು ಬಂಧಿಸುವಂಥ ಕೆಲಸವನ್ನು ಮಾಡಬೇಕು. ಘಟನೆ ನಡೆದು ಸುಳ್ಳು ಆರೋಪವನ್ನು ಹೊತ್ತಂತ ನಮ್ಮ ಕನ್ನಡಿಗನ್ನ 15 ನಿಮಿಷದಲ್ಲಿ ಅರೆಸ್ಟ್ ಮಾಡಿ ಸ್ಟೇಷನ್ ಒಳಗೆ ಕರ್ಕೊಂಡ್ಬಂದು ಕೂರಿಸಿದಂಥ ಪೊಲೀಸರು ಘಟನೆ ನಡೆದು 24 ಅವರ್ ಆಯಿತು. FIR ಮಾಡಿದರೆ ಅಭಿನಂದಿಸ್ತೀವಿ, ಅದರ ಬಗ್ಗೆ ನಮ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಆದರೆ ಆತನನ್ನು ಬಂಧಿಸಿ ಕರ್ಕೊಬಂದು ಇಲ್ಲಿ ಕೂರಿಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು ನಾವು ಅಷ್ಟಕ್ಕೆ ಸೀಮಿತಗೊಳಿಸಿದೆಯಲ್ಲ, ನಿಮ್ಮ ಕಡೆಯಿಂದ ಒಂದು ರಿಪೋರ್ಟ್ ಬರ್ರಿ, DRDOಗೆ ಬರ್ರಿ, ಮತ್ತು ನಾವು ಕೊಡ್ತಾ ಇದ್ದೀವಿ DRDOಗೆ. ಇಂಥ ಒಬ್ಬ ರೌಡಿ ಮನಸ್ಥಿತಿ, ಇಂತಹ ಒಬ್ಬ ಹೀನ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕ್ಕಿಲ್ಲ. ಇವತ್ತು ಜೊತೆಗೆ ಏನು ಮಾಡಿದ್ದಾನೆ, ತಾನು ಬಂದು ಇಡೀ ನಮ್ಮ ಕರ್ನಾಟಕವನ್ನು ಸುಳ್ಳಿನ ಮೂಲಕ ದೇಶದ ಮುಂದೆ ವಿಲನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸಹ ಖಂಡನೀಯವಾದಂಥ ವಿಚಾರ. ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ ಹುಡುಗನನ್ನು ಈಗ ಸ್ಟೇಷನ್ ಬೇಲ್ ಮೇಲೆ ಹೊರಗಡೆ ಕಳಿಸ್ತಾರೆ ಅಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಎರಡನೇದು ಬಂದು ಏನು ಆ ವ್ಯಕ್ತಿ ಇದ್ದಾನೆ ಆತನನ್ನು ಅರೆಸ್ಟ್ ಮಾಡಿ ತಂದೇ ತರ್ತೀವಿ ಅಂತಕ್ಕಂಥ ಮಾತನ್ನು ಇವರು ಹೇಳ್ತಾ ಇದ್ದಾರೆ ಸ್ಟೇಷನ್ ಠಾಣೆಯಲ್ಲಿ. ಅವ್ರು ತರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವಂತೂ ಸುಮ್ಮನೆ ವಿರಮಿಸಿದ್ದಿಲ್ಲ. ಯಾರೋ ಒಬ್ಬ ಕನ್ನಡಿಗ ಎಲ್ಲೋ ಇದ್ದಾನೆ, ಯಾರೋ ಬಡ ಹುಡುಗ ಹೊಡೆದ್ಬಿಡ್ತೀನಿ ಹೊಂಟೋಗ್ಬಿಡ್ತೀನಿ ಅಂತಂದ್ರೆ ಆಗೋದಿಲ್ಲ. ಎಷ್ಟು ಲಕ್ಷ ಜನ ಕನ್ನಡಿಗರು ಒಬ್ಬನಿಗೆ ಅನ್ಯಾಯ ಆದಾಗ ನಿಂತ್ಕೋತೀವಿ. ಇಲ್ಲಿ ಯಾವುದೇ ಜಾತಿ ನೋಡಿಲ್ಲ, ಧರ್ಮ ನೋಡಿಲ್ಲ, ಆತನ ಪರವಾಗಿ ನಾವು ನಿಂತಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾರಿಗೆ ಅನ್ಯಾಯ ಆದರೂ ನಾವು ಸದಾ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಜೊತೆಗೆ ಇನ್ನು ಮುಂದೆ ಈ ಥರದ ಘಟನೆಗಳು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟವಾದ ಸಂದೇಶ ಸರ್. ನಿನ್ನೆ ಘಟನೆ ನಡೆದಾದ ಮೇಲೆ ಸರಿ ರಾತ್ರಿ
12ರಿಂದ 3 ಗಂಟೆ ತನಕ ಇದ್ದು ಆತನ ಮೇಲೆ FIR ಆಗಲೇಬೇಕು ಅಂತ ಹೇಳಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಸತತವಾಗಿ ಹೋರಾಟವನ್ನು ಮಾಡಿ ಆತ ಕುತ್ತಿಗೆ ಹಿಡ್ಕೊಂಡು ಕೊಲೆ ಪ್ರಯತ್ನವನ್ನು ಮಾಡ್ತಾನೆ ಸರ್. ದಯವಿಟ್ಟು ಇದನ್ನು ಖುದ್ದಾಗಿ ಇದನ್ನು ಮೆನ್ಷನ್ ಮಾಡಬೇಕು ಅಂತ ಇನ್ಸ್ಪೆಕ್ಟರ್ ಸಾಹೇಬರ ಗಮನಕ್ಕೆ ತರ್ತಾನೆ. ಅವರು ಅದನ್ನು ತಂದು FIR ಹಾಕಿದ್ದಾರೆ, ಒಪ್ಕೊಳ್ಳೋಣ. ಆದರೆ ಈಗ ಅಂತಿಮವಾಗಿ ಆತನನ್ನು ಬಂಧಿಸುವಂಥ ಕೆಲಸವನ್ನು ಮಾಡಬೇಕು. ಘಟನೆ ನಡೆದು ಸುಳ್ಳು ಆರೋಪವನ್ನು ಹೊತ್ತಂತ ನಮ್ಮ ಕನ್ನಡಿಗನ್ನ 15 ನಿಮಿಷದಲ್ಲಿ ಅರೆಸ್ಟ್ ಮಾಡಿ ಸ್ಟೇಷನ್ ಒಳಗೆ ಕರ್ಕೊಬಂದು ಕೂರಿಸಿದಂಥ ಪೊಲೀಸರು, ಘಟನೆ ನಡೆದು 24 ಅವರ್ ಆಯಿತು, FIR ಮಾಡಿದರೆ ಅಭಿನಂದಿಸ್ತೀವಿ, ಅದರ ಬಗ್ಗೆ ನಮ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಆದರೆ ಆತನನ್ನು ಬಂಧಿಸಿ ಕರ್ಕೊಬಂದು ಇಲ್ಲಿ ಕೂರಿಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು ನಾವು ಅಷ್ಟಕ್ಕೆ ಸೀಮಿತಗೊಳಿಸಿದೆಯಲ್ಲ, ನಿಮ್ಮ ಕಡೆಯಿಂದ ಒಂದು ರಿಪೋರ್ಟ್ ಬರ್ರಿ, DRDOಗೆ ಬರ್ರಿ, ಮತ್ತು ನಾವು ಕೊಡ್ತಾ ಇದ್ದೀವಿ DRDOಗೆ. ಇಂಥ ಒಬ್ಬ ರೌಡಿ ಮನಸ್ಥಿತಿ, ಇಂತಹ ಒಬ್ಬ ಹೀನ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕ್ಕಿಲ್ಲ. ಇವತ್ತು ಜೊತೆಗೆ ಈತ ಏನು ಮಾಡಿದ್ದಾನೆ, ತಾನು ಬಂದು ಇಡೀ ನಮ್ಮ ಕರ್ನಾಟಕವನ್ನು ಸುಳ್ಳಿನ ಮೂಲಕ ದೇಶದ ಮುಂದೆ ವಿಲನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸಹ ಖಂಡನೀಯವಾದಂಥ ವಿಚಾರ. ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ ಹುಡುಗನನ್ನು ಈಗ ಸ್ಟೇಷನ್ ಬೇಲ್ ಮೇಲೆ ಹೊರಗಡೆ ಕಳಿಸ್ತಾರೆ ಅಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಎರಡನೇದು ಬಂದು ಏನು ಆ ವ್ಯಕ್ತಿ ಇದ್ದಾನೆ ಆತನನ್ನು ಅರೆಸ್ಟ್ ಮಾಡಿ ತಂದೇ ತರ್ತೀವಿ ಅಂತಕ್ಕಂಥ ಮಾತನ್ನು ಇವರು ಹೇಳ್ತಾ ಇದ್ದಾರೆ ಸ್ಟೇಷನ್ ಠಾಣೆಯಲ್ಲಿ. ಅವ್ರು ತರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವಂತೂ ಸುಮ್ಮನೆ ವಿರಮಿಸಿದ್ದಿಲ್ಲ. ಯಾರೋ ಒಬ್ಬ ಕನ್ನಡಿಗ ಎಲ್ಲೋ ಇದ್ದಾನೆ, ಯಾರೋ ಬಡ ಹುಡುಗ ಹೊಡೆದ್ಬಿಡ್ತೀನಿ ಹೊಂಟೋಗ್ಬಿಡ್ತೀನಿ ಅಂತಂದ್ರೆ ಆಗೋದಿಲ್ಲ. ಎಷ್ಟು ಲಕ್ಷ ಜನ ಕನ್ನಡಿಗರು ಒಬ್ಬನಿಗೆ ಅನ್ಯಾಯ ಆದಾಗ ನಿಂತ್ಕೋತೀವಿ. ಇಲ್ಲಿ ಯಾವುದೇ ಜಾತಿ ನೋಡಿಲ್ಲ, ಧರ್ಮ ನೋಡಿಲ್ಲ, ಆತನ ಪರವಾಗಿ ನಾವು ನಿಂತಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾರಿಗೆ ಅನ್ಯಾಯ ಆದರೂ ನಾವು ಸದಾ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಜೊತೆಗೆ ಇನ್ನು ಮುಂದೆ ಈ ಥರದ ಘಟನೆಗಳು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟವಾದ ಸಂದೇಶ ಸರ್. ನಿನ್ನೆ ಘಟನೆ ನಡೆದಾದ ಮೇಲೆ ಸರಿರಾತ್ರಿ 12ರಿಂದ 3 ಗಂಟೆ ತನಕ ಇದ್ದು ಆತನ ಮೇಲೆ FIR ಆಗಲೇಬೇಕು ಅಂತ ಹೇಳಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಸತತವಾಗಿ ಹೋರಾಟವನ್ನು ಮಾಡಿ ಆತ ಕುತ್ತಿಗೆ ಹಿಡ್ಕೊಂಡು ಕೊಲೆ ಪ್ರಯತ್ನವನ್ನು ಮಾಡ್ತಾನೆ ಸರ್. ದಯವಿಟ್ಟು ಇದನ್ನು ಖುದ್ದಾಗಿ ಇದನ್ನು ಮೆನ್ಷನ್ ಮಾಡಬೇಕು ಅಂತ ಇನ್ಸ್ಪೆಕ್ಟರ್ ಸಾಹೇಬರ ಗಮನಕ್ಕೆ ತರ್ತಾನೆ. ಅವರು ಅದನ್ನು ತಂದು FIR ಹಾಕಿದ್ದಾರೆ, ಒಪ್ಕೊಳ್ಳೋಣ. ಆದರೆ ಈಗ ಅಂತಿಮವಾಗಿ ಆತನನ್ನು ಬಂಧಿಸುವಂಥ ಕೆಲಸವನ್ನು ಮಾಡಬೇಕು. ಘಟನೆ ನಡೆದು ಸುಳ್ಳು ಆರೋಪವನ್ನು ಹೊತ್ತಂತ ನಮ್ಮ ಕನ್ನಡಿಗನ್ನ 15 ನಿಮಿಷದಲ್ಲಿ ಅರೆಸ್ಟ್ ಮಾಡಿ ಸ್ಟೇಷನ್ ಒಳಗೆ ಕರ್ಕೊಬಂದು ಕೂರಿಸಿದಂಥ ಪೊಲೀಸರು, ಘಟನೆ ನಡೆದು 24 ಅವರ್ ಆಯಿತು, FIR ಮಾಡಿದರೆ ಅಭಿನಂದಿಸ್ತೀವಿ, ಅದರ ಬಗ್ಗೆ ನಮ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಆದರೆ ಆತನನ್ನು ಬಂಧಿಸಿ ಕರ್ಕೊಬಂದು ಇಲ್ಲಿ ಕೂರಿಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು ನಾವು ಅಷ್ಟಕ್ಕೆ ಸೀಮಿತಗೊಳಿಸಿದೆಯಲ್ಲ, ನಿಮ್ಮ ಕಡೆಯಿಂದ ಒಂದು ರಿಪೋರ್ಟ್ ಬರ್ರಿ, DRDOಗೆ ಬರ್ರಿ, ಮತ್ತು ನಾವು ಕೊಡ್ತಾ ಇದ್ದೀವಿ DRDOಗೆ. ಇಂಥ ಒಬ್ಬ ರೌಡಿ ಮನಸ್ಥಿತಿ, ಇಂತಹ ಒಬ್ಬ ಹೀನ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕ್ಕಿಲ್ಲ. ಇವತ್ತು ಜೊತೆಗೆ ಈತ ಏನು ಮಾಡಿದ್ದಾನೆ, ತಾನು ಬಂದು ಇಡೀ ನಮ್ಮ ಕರ್ನಾಟಕವನ್ನು ಸುಳ್ಳಿನ ಮೂಲಕ ದೇಶದ ಮುಂದೆ ವಿಲನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸಹ ಖಂಡನೀಯವಾದಂಥ ವಿಚಾರ. ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ ಹುಡುಗನನ್ನು ಈಗ ಸ್ಟೇಷನ್ ಬೇಲ್ ಮೇಲೆ ಹೊರಗಡೆ ಕಳಿಸ್ತಾರೆ ಅಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಎರಡನೇದು ಬಂದು ಏನು ಆ ವ್ಯಕ್ತಿ ಇದ್ದಾನೆ ಆತನನ್ನು ಅರೆಸ್ಟ್ ಮಾಡಿ ತಂದೇ ತರ್ತೀವಿ ಅಂತಕ್ಕಂಥ ಮಾತನ್ನು ಇವರು ಹೇಳ್ತಾ ಇದ್ದಾರೆ ಸ್ಟೇಷನ್ ಠಾಣೆಯಲ್ಲಿ. ಅವ್ರು ತರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವಂತೂ ಸುಮ್ಮನೆ ವಿರಮಿಸಿದ್ದಿಲ್ಲ. ಯಾರೋ ಒಬ್ಬ ಕನ್ನಡಿಗ ಎಲ್ಲೋ ಇದ್ದಾನೆ, ಯಾರೋ ಬಡ ಹುಡುಗ ಹೊಡೆದ್ಬಿಡ್ತೀನಿ ಹೊಂಟೋಗ್ಬಿಡ್ತೀನಿ ಅಂತಂದ್ರೆ ಆಗೋದಿಲ್ಲ. ಎಷ್ಟು ಲಕ್ಷ ಜನ ಕನ್ನಡಿಗರು ಒಬ್ಬನಿಗೆ ಅನ್ಯಾಯ ಆದಾಗ ನಿಂತ್ಕೋತೀವಿ. ಇಲ್ಲಿ ಯಾವುದೇ ಜಾತಿ ನೋಡಿಲ್ಲ, ಧರ್ಮ ನೋಡಿಲ್ಲ, ಆತನ ಪರವಾಗಿ ನಾವು ನಿಂತಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾರಿಗೆ ಅನ್ಯಾಯ ಆದರೂ ನಾವು ಸದಾ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಜೊತೆಗೆ ಇನ್ನು ಮುಂದೆ ಈ ಥರದ ಘಟನೆಗಳು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟವಾದ ಸಂದೇಶ ಸರ್.